ಬಳ್ಳಾರಿ ಈ ಹೆಸರು ಕೇಳಿದರೆ ಸಾಕು, ಒಂದು ಕಾಲದಲ್ಲಿ ನೆನಪಾಗ್ತಿದ್ದು ಕೆಂಪು ಮಣ್ಣು, ಅದಿರು ಲಾರಿಗಳು ಮತ್ತು ಅಧಿಕಾರದ ದರ್ಪ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಾನೆ ಕರೆಸಿಕೊಳ್ತಿದ್ದ ಈ ಜಿಲ್ಲೆ ಸ್ವಲ್ಪ ವರ್ಷಗಳ ಕಾಲ ಶಾಂತವಾಗಿತ್ತು. ಆದರೆ 2026ರ ಹೊಸ ವರ್ಷದ ದಿನವೇ ನಡೆದ ಆ ಒಂದು ಘಟನೆ ಬಳ್ಳಾರಿಯ ಹಳೆಯ ಕರಾಳ ದಿನಗಳನ್ನು ಮತ್ತೆ ನೆನಪಿಸಿದೆ. ಒಂದು ಕಡೆ ಮಾಜಿ ಗಣಿಧಣಿ ಕಿಂಗ್ ಮೇಕರ್ ಖ್ಯಾತಿಯ ಗಾಲಿ ಜನಾರ್ದನ್ ರೆಡ್ಡಿ, ಇನ್ನೊಂದು ಕಡೆ ಬಳ್ಳಾರಿಯ ಹಾಲಿ ಶಾಸಕ ಯುವ ನಾಯಕ ನಾರಾ ಭರತ್ ರೆಡ್ಡಿ. ವಾಲ್ಮೀಕಿ ಪ್ರತಿಮೆ ಅನಾವರಣದ ಬ್ಯಾನರ್ ವಿಚಾರವಾಗಿ ಶುರುವಾದ ಜಗಳ ಕೊನೆಗೆ ಮುಗಿದಿದ್ದು ಗುಂಡಿನ ಸದ್ದಿನಲ್ಲಿ. ಒಬ್ಬ ಅಮಾಯಕ ಕಾರ್ಯಕರ್ತನ ಸಾವು, 26 ಜನರ ಬಂಧನ ಮತ್ತು CBI ತನಿಖೆಗಾಗಿ ನಡೆಯುತ್ತಿರುವ ಹೈ ಡ್ರಾಮಾ. ಅಷ್ಟಕ್ಕೂ ಆ ರಾತ್ರಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ನಡೆದಿದ್ದೇನು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಈ ಕಥೆಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. ಹಾಲಿ ಶಾಸಕ ಭರತ್ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಒಂದು ಕಾಲದಲ್ಲಿ ದೋಸ್ತ್ಗಳು, ಬಿಸ್ನೆಸ್ ಪಾರ್ಟ್ನರ್ಗಳು. ಆದರೆ ಕಾಲ ಬದಲಾದಂತೆ ಸಂಬಂಧ ಹಳಿಸಿತು. ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಳ್ಳಾರಿಯಿಂದ ದೂರ ಉಳಿದಾಗ ಭರತ್ ರೆಡ್ಡಿ ಫ್ಯಾಮಿಲಿ ತಮ್ಮದೇ ಆದ ಸಾಮ್ರಾಜ್ಯ ಕಟ್ಟಿಕೊಳ್ತು. ಈಗ ರೆಡ್ಡಿ ಮತ್ತೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿರೋದು ಭರತ್ ರೆಡ್ಡಿ ಅವರಿಗೆ ನುಂಗಲಾರದ ತುತ್ತಾಗಿದೆ. ಜನವರಿ 3ರಂದು ವಾಲ್ಮೀಕಿ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಇತ್ತು. ಇದೇ ವಿಷಯ ಈಗ ಬೆಂಕಿಗೆ ತುಪ್ಪ ಸುರಿಯಿತು. ಜನವರಿ 1ರ ಸಂಜೆ ಭರತ್ ರೆಡ್ಡಿ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಅವರ ಹವಂಬಾವಿ ನಿವಾಸದ ಎದುರು ಬ್ಯಾನರ್ ಹಾಕಲು ಮುಂದಾದ್ರು. ಇದನ್ನು ರೆಡ್ಡಿ ಬೆಂಬಲಿಗರು ತಡೆದಾಗ ಶುರುವಾಗಿದ್ದೇ ಬಳ್ಳಾರಿ ವಾರ್. ಸಮಯ ರಾತ್ರಿ ಸುಮಾರು 9:30. ಮಾತಿನ ಚಕಮಕಿ ಕಲ್ಲು ತೂರಾಟಕ್ಕೆ ತಿರುಗಿತ್ತು. ಇದೇ ಟೈಮ್ಗೆ ಸರಿಯಾಗಿ ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ತಮ್ಮ ಮನೆಗೆ ಬರ್ತಾರೆ. ಅವರು ಕಾರ್ನಿಂದ ಇಳಿಯುತ್ತಿದ್ದಂತೆ ಪರಿಸ್ಥಿತಿ ಕೈಮೀರಿತು. ಗಲಾಟೆ ನಡೀತಿರುವಾಗಲೇ ಏಕಾಏಕಿ ಗುಂಡಿನ ಶಬ್ದ. ಶಾಸಕ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಬಾಡಿಗಾರ್ಡ್ಗಳು ಗುಂಡು ಹಾರಿಸಿದ್ರು ಅನ್ನೋದು ಆರೋಪ. ಈ ಗುಂಡಿನ ದಾಳಿಯಲ್ಲಿ ರಾಜಶೇಖರ್ ಅನ್ನೋ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಗುಂಡೇಟು ಬಿತ್ತು. ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲೇ ಅವರು ಪ್ರಾಣ ಬಿಟ್ಟಿದ್ರು. ಪೊಲೀಸರ ತನಿಖೆಯಲ್ಲಿ ಒಂದು ಶಾಕಿಂಗ್ ಸತ್ಯ ಹೊರಬಂತು. ರಾಜಶೇಖರ್ ಸಾವಿಗೆ ಕಾರಣವಾಗಿದ್ದು ಪೊಲೀಸ್ ಬಂದೂಕಿನ ಗುಂಡು ಅಲ್ಲ, ಬದಲಾಗಿ ಅದು ಖಾಸಗಿ ಪಿಸ್ತೂಲಿನ ಗುಂಡು. ತನಿಖೆಯ ನಂತರ ಪಂಜಾಬ್ ಮೂಲದ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಎಂಬುವರನ್ನ ಪ್ರಮುಖ ಆರೋಪಿ ಅಂತ ಗುರುತಿಸಲಾಗಿದೆ. ಫಾರೆನ್ಸಿಕ್ ವರದಿ ಕೂಡ ಆ ಗುಂಡು ಗುರುಚರಣ್ ಸಿಂಗ್ ಅವರ ರೈಫಲ್ನಿಂದಲೇ ಬಂದಿದ್ದು ಅಂತ ದೃಢಪಡಿಸಿದೆ. ಘಟನೆ ನಡೆದ 48 ಗಂಟೆಯಲ್ಲಿ ಪೊಲೀಸರು ಒಟ್ಟು 26 ಜನರನ್ನು ಅರೆಸ್ಟ್ ಮಾಡಿದ್ರು. ಇದರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ಕಾರ್ಯಕರ್ತರು ಇದ್ರು. ಜನವರಿ 10ರ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಬಂಧಿತರಾಗಿದ್ದ 25 ಜನರಿಗೆ ಕೋರ್ಟ್ ಜಾಮೀನು ನೀಡಿದೆ. ಆದರೆ ಗುಂಡು ಹಾರಿಸಿದ ಪ್ರಮುಖ ಆರೋಪಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ಗೆ ಮಾತ್ರ ಜಾಮೀನು ಸಿಕ್ಕಿಲ್ಲ. ಆತ ಜೈಲಿನಲ್ಲಿಯೇ ಇದ್ದಾನೆ. ಅಷ್ಟೇ ಅಲ್ಲ, ಪೊಲೀಸರು ಈಗ ಬಳ್ಳಾರಿಯಲ್ಲಿ ಶಾಂತಿ ಕಾಪಾಡಲು ಎರಡೂ ಕಡೆಯ ಬರೋಬ್ಬರಿ 67 ಜನರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖ ರಾಜಕೀಯ ಮುಖಂಡರು ಸೇರಿದ್ದಾರೆ. ಈ ಸಾವು ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಯಿತು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಡೆಡ್ ಬಾಡಿಗೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ, ಸಾಕ್ಷ್ಯ ನಾಶ ಮಾಡೋಕೆ ಸರ್ಕಾರ ಟ್ರೈ ಮಾಡ್ತಿದೆ ಅಂತ ಬಾಂಬ್ ಸಿಡಿಸಿದ್ರು. ಆದರೆ ಗೃಹ ಸಚಿವರು ಇದನ್ನು ಕಂಪ್ಲೀಟ್ ಆಗಿ ನಿರಾಕರಿಸಿದ್ದಾರೆ. ಇನ್ನೊಂದೆಡೆ ಜನಾರ್ದನ್ ರೆಡ್ಡಿ ಅವರು ಇದು ನನ್ನ ಹತ್ಯೆಗೆ ನಡೆದ ಪ್ಲಾನ್, ಶವ ಸಂಸ್ಕಾರದಲ್ಲೂ ಕುತಂತ್ರ ನಡೆಸಿದೆ, ಕಟ್ಟಿಗೆ ಬದಲು ಎಲೆಕ್ಟ್ರಿಕ್ ಚಿತಾಗಾರದಲ್ಲಿ ಸುಟ್ಟು ಸಾಕ್ಷ್ಯ ನಾಶ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಅವರು CBI ತನಿಖೆಗೆ ಡಿಮಾಂಡ್ ಮಾಡುತ್ತಿದ್ದಾರೆ. ಆದರೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ CBI ತನಿಖೆ ಬೇಡ ಅಂತ ತೀರ್ಮಾನಿಸಲಾಗಿದೆ. ಬಳ್ಳಾರಿ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೊಸ SP ಮತ್ತು IGP ನೇಮಕವಾಗಿದ್ದಾರೆ. ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ ಅಂತ ಪೊಲೀಸ್ ಇಲಾಖೆ ಹೇಳ್ತಿದೆ. ಆದರೆ ಈ ಶೂಟೌಟ್ ಪ್ರಕರಣ ಬಳ್ಳಾರಿಯ ರಾಜಕೀಯದಲ್ಲಿ ಹೊಸ ದ್ವೇಷದ ಅಧ್ಯಾಯ ಬರೆದಿರೋದಂತೂ ಸತ್ಯ. ಮುಂದೇನಾಗುತ್ತೆ ಕಾದು ನೋಡಬೇಕು. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಳ್ಳಾರಿಯ ರಾಜಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸುರಕ್ಷಿತವಾಗಿರಿ.